ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ. ನಮಸ್ತೆ, ಶುಭೋದಯ ನನ್ನ ಎಲ್ಲ ಗೆಳೆಯರು, ಗೆಳತಿಯರು, ಹಿರಿಯರು ಹಾಗೂ ಕಿರಿಯರೇ. ಹೊಸ ವ್ಲಾಗ್ ಜೊತೆ ಬರ್ತಾ ಇದ್ದೀನಿ ನಾನು. ಸೊ ಈ ಸರಿ ನಮ್ಮ ರೈಡ್ ವ್ಲಾಗ್ ಮಾಡೋಣ ಅಂಥೇಳಿ ಒಂದು ಗ್ರೂಪ್ ಜೊತೆ ರೈಡ್ ಹೋಗ್ತಾ ಇದ್ದೀನಿ. ಒಂದು ಚಿಕ್ಕಮಂಗ್ಳೂರಿಗೆ ಸೆಮಿ ಆಫ್ ರೋಡು, ಮಾನ್ಸೂನ್ ಎಲ್ಲ ಮಿಕ್ಸು. ರೈಡ್ ವ್ಲಾಗ್ ಅಂದರೆ ಬರೀ ರೈಡ್ ಇರಲ್ಲ, ಎಲ್ಲ ಥರ ಮಸ್ತ್ ಮಜಾ, ಜಾಲಿ, ಫುಲ್ಲು ಒಂದು ಜೋಶ್ ಇರುತ್ತೆ. ಈ ಗ್ಯಾಂಗೇ ಸೂಪರ್ ಗ್ಯಾಂಗು. ಕರ್ನಾಟಕದಲ್ಲಿ ಗಂಧದ ಗುಡಿ ಬೈಕರ್ಸ್ ಕ್ಲಬ್ ಅಂತ ಒಂದು ಗ್ರೂಪು. ಸೊ ಈ ಗ್ಯಾಂಗ್ ಬಂದು ಒಂಥರ ಫುಲ್ ಜಾಲಿ ಗ್ಯಾಂಗು. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ರೈಡರ್ಸ್ ಆಗಿರೋರಿಗೆ ಗೊತ್ತಿರುತ್ತೆ. ಶ್ರೀಹರಿ ಮತ್ತು ಗಿರಿ ಅಂತ ಈ ಕ್ಲಬ್ನ ಫೌಂಡರ್ಸ್ ಮತ್ತು ಓನರ್ಸು. ಸೊ ಅವ್ರು ಎವ್ರಿ ಮಂತ್ಲಿ 100% ರೈಡ್ ಆರ್ಗನೈಸ್ ಮಾಡ್ತಾರೆ. ಸೊ ಅವ್ರ ಜೊತೆ ಹೋಗ್ತಾಯಿನಿ. ಇವಾಗ ಪಾರ್ಲೇಜಿ ಟೋಲು ಎಲ್ಲ ಮೀಟಪ್ ಆಗಿದ್ದೀವಿ. 12th ಜುಲೈ ಇವತ್ತು. ಯಾರೇ ಇದ್ದಾರೆ ಹಂಗೆ ನೋಡಿ. ಸೊ ನಿಮ್ಗೊಂದು ಬೈಕ್ ಲೈನಪ್ಪು ತೋರಿಸ್ತೀನಿ, ಗ್ಯಾಂಗು ತೋರಿಸ್ತೀನಿ. ಹಲೋ ಬಾಯ್ಸ್, ಎಲ್ಲರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ನಮಸ್ತೆ, ಗುಡ್ ಮಾರ್ನಿಂಗ್. ಹೌ ಇಸ್ ದಿ ಜೋಶ್? ಹಾಯ್. ಸೊ ಫುಲ್ ಗ್ಯಾಂಗ್ ಹೋಗ್ತಾ ಇದ್ದೀವಿ. ಒಂದು 30 ಜನ ಬಂದಿರ್ಬೋದು. ಯಾಕಂದರೆ ಒಂದು ರೈಡ್ ಹೋದರೆ ಮ್ಯಾಕ್ಸಿಮಮ್ 30ವರೆಗೂ ಫಿಲಪ್ ಮಾಡ್ಬೋದು. ಡಿಪೆಂಡ್ಸ್ ಆನ್ ದಿ ರೆಸಾರ್ಟು. ನಾನು ನನ್ನ ವಿ-ಸ್ಟ್ರಾಮ್ನ ತೊಗೊಂಬಂದಿದ್ದೀನಿ. ಸ್ವಲ್ಪ ಆಫ್ ರೋಡ್ಗೆ ಅಂದ್ಬಿಟ್ಟೆ ಸ್ವಲ್ಪ ರೆಡಿ ಮಾಡಿಸ್ಕೊಂಡೆ ಗಾಡಿ. ಆ ವಿಂಡ್ ಸ್ಕ್ರೀನರ್ ಎಲ್ಲ ಸ್ವಲ್ಪ ಶಾರ್ಟಾಗಿ ಕಟ್ ಮಾಡಿ. ಸೊ ಇದು ಬೈಕ್ ಗ್ಯಾಂಗು. ಪಾರ್ಲೇಜಿ ಟೋಲಿಂದ ಹೊರಡ್ತಾ ಇದ್ದೀವಿ. ಸೊ ಎಲ್ಲರೂ ಹುಷಾರಾಗಿ ಬರಬೇಕು. ಅದೇ ನಮ್ಮ ಮೋಟೋ. ಆಮೇಲೆ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಆಮೇಲೆ ಎಂಜಾಯ್ ಮಾಡೋ ಇದರಲ್ಲಿ ಯಾರಿಗೂ ಬೇಜಾರಾಗಬಾರ್ದು. ಇಷ್ಟೇ ನನ್ನ ವ್ಲಾಗ್ಸ್ನಲ್ಲಿ. ನಂದು ಕಾನ್ಸೆಪ್ಟ್ ಏನು ಅಂದರೆ ಚೆನ್ನಾಗಿ ಎಂಜಾಯ್ ಮಾಡಬೇಕು, ಖುಷಿಯಾಗಿರಬೇಕು. ಒಂದು ಮೆಮೊರೀಸ್ನ ನಾವು ಎತ್ಕೊಂಡು ಹೋಗ್ಬೇಕು. ಯಾವುದೇ ಥರ ನೆಗೆಟಿವಿಟಿ ಆಗಲಿ, ಇನ್ನೊಬ್ರನ್ನ ಕಂಡಮ್ ಮಾಡೋದು ಅವೆಲ್ಲ ಇರಲ್ಲ. ಫುಲ್ ಮಜಾ, ಮಸ್ತ್ ಮಜಾ. ಹೇಗೆ ಮಾಡ್ತೀವಿ ಅಂತ ನೋಡೋಣ. ಎಲ್ಲ ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ನನ್ನ ಅಪ್ಡೇಟ್ಸ್ಗೆ ಕಾಯ್ತಾಯಿರಿ. ವಾರ ಒಂದೊಂದು ವೀಡಿಯೋ ಬಿಡಬೇಕು ಅನ್ನೋದು ನನ್ನ ಟಾರ್ಗೆಟು. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ, ಹೋಗೋಣ. ಎಲ್ಲ ಲೈನಪ್ ಆಗಿದೆ, ಕಾಯ್ತಾ ಇದ್ದಾರೆ. ಲೆಟ್ಸ್ ಗೋ. ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಿಲ್ಲಿಸ್ಬಿಟ್ಟು ರೈನ್ ಕೋಟು, ರೈನ್ ಪ್ಯಾಂಟು, ಆಮೇಲೆ ನನ್ನ ಬ್ಯಾಗ್ನ ಕ್ಲೀನಾಗಿ ಪ್ಲಾಸ್ಟಿಕ್ ಕವರಲ್ಲಿ ಕಟ್ಬಿಟ್ಟು ಈಗ ಹೊರಡ್ತಾಯಿನಿ. ಇನ್ನೆಲ್ಲೂ ನಿಲ್ಲಿಸಲ್ಲ. ಇನ್ನು ಎಂಥ ಮಳೆ ಬರಲಿ, ನೋ ಸ್ಟಾಪಿಂಗ್, ಹೋಗ್ತಾ ಇರೋದೆ. ಆ ಮಳೇಲಿ ಹೋಗೋದೇ ಒಂದು ಸೂಪರ್ ಮಜಾ. ಒಳ್ಳೆ ಮಳೆ ಬರ್ತಾ ಇದೆ. ಇಲ್ಲಿಂದ ಮಾನ್ಸೂನ್ ರೈಡ್ ಸ್ಟಾರ್ಟ್. ಮಾನ್ಸೂನ್ ರೈಡ್ ನಾನು ಕರೆಕ್ಟಾಗಿ ಮಾಡಿರಲಿಲ್ಲ. ಇದೇ ನನ್ನ ಫಸ್ಟ್ ಮಾನ್ಸೂನ್ ರೈಡ್. ಜಿಂಕೆ, ಕಾಡಲ್ಲಿ ಜಿಂಕೆ ಅಂತೀವಿ, ಇದು ರೋಡಿನ ಜಿಂಕೆ. ದೇವಗಿರಿ ರೆಸಾರ್ಟ್ ಚಿಕ್ಕಮಂಗ್ಳೂರು ರೀಚ್ ಆಗಿದ್ದೀವಿ. ವೆಲ್ಕಮ್ ಮಾಡೋಕ್ಕೆ ಇಲ್ಲಿ ಓನರ್ಸು, ಎಂಪ್ಲಾಯೀಸ್ ಎಲ್ಲ ಕಾಯ್ತಾ ಇದ್ದಾರೆ. ಫ್ಲವರ್ ಕೊಟ್ಟು ಒಬ್ಬೊಬ್ರಿಗೂ ವೆಲ್ಕಮ್ ಮಾಡ್ತಾಯಿದ್ದಾರೆ. ಮೇಯ್ನಾಗಿ ನಾನು ನಿಮ್ಗೆ ಹೇಳೋದು ಮರ್ತ್ಬಿಟ್ಟಿದ್ದೆ, ಗಂಧದ ಗುಡಿ ಬೈಕರ್ಸ್ ಕ್ಲಬ್ದು 2ನೇ ಆ್ಯನಿವರ್ಸರಿ ಪ್ರಯುಕ್ತ ಈ ರೈಡ್ ಬಂದಿರೋದು. ಮರ್ತೇಬಿಟ್ಟ ನಿಮ್ಗೆ ಹೇಳೋದು. ಸೊ 2nd ಆ್ಯನಿವರ್ಸರಿ ರೈಡ್ ಇದು. ಹಾಗಾಗಿ
ಸ್ವಲ್ಪ ಸ್ಪೆಷಲ್ ಈ ಥರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಊಟ ಎಲ್ಲ ಮಾಡಿಕೊಂಡು ಎಲ್ಲರೂ ಆಫ್ ರೋಡ್ ಹೋಗೋಣ ಅಂತ ಇವಾಗೆಲ್ಲ ಗೇರಪ್ ಆಗಿದ್ದೀವಿ. ಆಫ್ ರೋಡ್ ಹೋಗ್ತೀವಿ. ತುಂಬ ಮಳೆ, ತುಂಬ ರೋಡ್ ಪ್ರಾಬ್ಲಮ್ ಇದ್ದರೆ ಗೊತ್ತಿಲ್ಲ ಏನಾಗುತ್ತೋ ನೋಡೋಣ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಬರೋಣ ಅಂತ ನಾನು ಹೊರಟಿದ್ದೀನಿ. ನಾನು ಸ್ವಲ್ಪ ಗಾಡಿ ಹೆವಿ, ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಫ್ ರೋಡ್ ಮಾಡೋದು. ಅದೇ ಎಕ್ಸ್ಟ್ರೀಮ್ ಆಫ್ ರೋಡ್ ಇದ್ದರೆ ತುಂಬ ಕಷ್ಟ. ನೋಡೋಣ ಹೆಂಗೆ ಅಂತ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಈ ಥರ ಎಕ್ಸ್ಪಲ್ಸ್ ಥರ ಸ್ವಲ್ಪ ವೆಯ್ಟ್ ಕಮ್ಮಿ ಇರೋದು, ಸ್ಲಿಮ್ ಆಗಿರೋ ಬೈಕ್ಗಳಾದರೆ ಈಸಿ. ತುಂಬ ಎಕ್ಸ್ಟ್ರೀಮ್ ಇದ್ರೂ ಸ್ವಲ್ಪ ಮಾಡ್ಬೋದು. ನಮ್ಮ ಗಾಡಿ ಸ್ವಲ್ಪ ವೆಯ್ಟ್ ಜಾಸ್ತಿ. ನೋಡೋಣ, ಆದಷ್ಟು ಟ್ರೈ ಮಾಡುವ. ಪ್ರಣವ್, ಟೀ ಕುಡ್ದೋಗೋಣ ಆಫ್ ರೋಡ್ಗೆ? ಎನರ್ಜಿ ಬೇಕಾ? ಸೊ ಆಫ್ ರೋಡ್ಗೆ ಬಂದಿದ್ದೀವಿ. ಒಬ್ಬೊಬ್ಬರು ಹೋಗ್ಬೇಕು ಇಲ್ಲಿಂದ. ಬರ್ಲೆ ಒಂದ್ ಸ್ಟ್ರೆಚ್ ಅಲ್ಲಿ ತಿಂದ್ರೆ ಹೊಡೆದ್ಬಿಡ್ತಾ ಇದೆ. ಹೋಗುತ್ತೆ. ಇಲ್ಲಿವರೆಗೂ ಹೆಂಗೋ ಬಂದ್ಬಿಟ್ವಿ. ಇಲ್ಲಿಂದನೇ ಇರೋದು ಅನಿಸ್ತಾ ಇದೆ ನನಗೆ. ಕಷ್ಟ, ಫುಲ್ ರಾಕ್ಸ್ ಇದೆ. ಎಕ್ಸ್ಪಲ್ಸ್ ತನ್ನ ಕುದುರೆ ಶಕ್ತಿಯೆಲ್ಲವನ್ನು ಯೂಸ್ ಮಾಡಿ ಹೋಗ್ತಾ ಇದೆ. ನಾವು ಅರ್ಧ ದಾರಿಗೆ ಬಂದು ಇದು ನನ್ನ ಕೈಲಿ ಆಗಲ್ಲ ಅಂತೇಳಿ ಸೇಫಾಗಿ ನಿಂತ್ಕೊಂಡ್ಬಿಟ್ಟಿದೆ ನಮ್ಮದು ಗಾಡಿ. ಹೋಗ್ಬೋದು, ಎಕ್ಸ್ಟ್ರೀಮ್ ಇದೆ. ಎಕ್ಸ್ಟ್ರೀಮ್ ಇದ್ದಾಗ ಏನಾಗುತ್ತೆ, ನಮ್ಮ ಗಾಡಿ ವೆಯ್ಟ್ ಜಾಸ್ತಿ ಅಲ್ಲ, ಈ ಥರ ಸಪೋರ್ಟ್ ಕೂಡ ತೊಗೊಳಕ್ಕಾಗಲ್ಲ. ಲೈಟ್ ವೆಯ್ಟ್ ಇದ್ರೆ ಈ ಥರ ಇಬ್ಬರು ಮೂರು ಜನ ಸಪೋರ್ಟ್ ತೊಗೊಂಡು ತಳ್ಬೋದು. ಇಲ್ಲಾಂದರೆ ತುಂಬ ಕಷ್ಟ. ಇನ್ನು ಗಾಡಿಗಳಿಂದ ವೆಯ್ಟಿಂಗ್ ಇದ್ದಾವೆ. ಸಾಹಸ ಮಾಡಿ ಬೇಗ ಮೇಲೆ ಹೋಗುವಂಥ ಪ್ರಯತ್ನ. ಹೇಗಿದೆ ಮೇಡ ವ್ಯೂ? ವ್ಯೂ ಹೇಗಿದೆ? ಚೆನ್ನಾಗಿದೆಯಾ? ನೀವು ವಾಕಿಂಗಲ್ಲೇ ಹೋದ್ರಾ? ಎಷ್ಟು ಕಿಲೋಮೀಟರ್ ಟೋಟಲು? ಅಲ್ಲಿಂದ ಇಲ್ಲಿ 2 ಕಿಲೋಮೀಟರ್ ಆಗ್ಬೋದು. ಓಕೆ, ರೋಡ್ ಹೆಂಗಿದೆ? ಹೆಂಗೇನಾ? ಇಲ್ಲ, ಜಸ್ಟ್ ಇಲ್ಲಿ ತನಕ ಅಷ್ಟೇನೆ. ಆಮೇಲೆ 10 ಮೀಟರ್ ಅಷ್ಟೇನೆ, ಅಲ್ಲಿಂದ ಆಚೆ ಚೆನ್ನಾಗಿದೆ. ಹೌದಾ? ಒಂದ್ ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಅಷ್ಟೇ ನಮ್ ಜೀವನ. ನಮ್ಮ ಬ್ರದರ್ ಸಿಕ್ಕಿದ್ರು, ಹೆಲ್ಪ್ ಕೇಳಿದೆ ಬೈಕ್ ತಿರ್ಗ್ಸಕ್ಕೆ. ಹಂಗಾಗಿ ಬಂದು ಇಲ್ಲಿ ತಿರ್ಗಿಸ್ಕೊಟ್ರು. ತುಂಬ ಥ್ಯಾಂಕ್ಸ್ ಸರ್. ಎಂಜಾಯ್ ಮಾಡಿ. ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ. ಹಿಂಗಿತ್ತು ಬೈಕು, ಹಿಂಗೆ ತಿರ್ಸ್ಕೊಂಡ್ಬಿಟ್ಟಿದ್ದೀವಿ. ಈಗ ಕೇಳೋಡೋಗ್ತೀವಿ. ಥ್ಯಾಂಕ್ ಯು. ನಾವೆಲ್ಲ
ರಿಟರ್ನ್ ಬಂದ್ಬಿಟ್ವಿ. ಒಂದು ಎಕ್ಸ್ಪೀರಿಯನ್ಸು. ಆಲ್ಮೋಸ್ಟ್ ಒಂದು 100 ಮೀಟರ್ಸ್ ದಾಟಿದ್ವಿ, ಬಟ್ ಸಿಕ್ಕಾಬಿಟ್ಟೆ ಎಕ್ಸ್ಟ್ರೀಮ್ ಇತ್ತು. ಸೊ ವಾಪಸ್ ಬಂದ್ವಿ. ನೋಡಿ 4x4 ಅಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಸೊ ಸ್ವಲ್ಪ ಕಷ್ಟನೇ ಇತ್ತು. ಬಾಯ್ಸ್ ಅಂತೂ ಫುಲ್ ಮಜಾ ಮಾಡ್ತಾವ್ರೆ. ಸೌಂಡ್ ಕೇಳಿಸ್ತಾ ಇದೆ. ಅಲ್ಲಿ ಹೋಗ್ತೀನಿ ನಾನೀಗ. ಲೊಕೇಶನ್ ಸಾಕತ್ತಾಗಿದೆ ಇಲ್ಲಿ ಆಫ್ ರೋಡ್ಗೆ. ಬಟ್ ಹೇಳ್ದಲ್ಲ, ಎಕ್ಸ್ಪಲ್ಸ್ ಬೇಕು, ಡರ್ಟ್ ಬೈಕ್ಸ್ ಥರ ಬರಬೇಕು. ಸೂಪರಾಗಿದೆ. ಒಂದೊಳ್ಳೆ ಡರ್ಟ್ ಬೈಕು ಇಲ್ಲ ಒಳ್ಳೆ ಎಕ್ಸ್ಪಲ್ಸು ಆಫ್ ರೋಡು ನಾಬಿ ಟೈರ್ಸು ಆ ಥರ ಇದ್ರಂತೂ ಒಳ್ಳೆ ಮಜಾ ಮಾಡ್ಬೋದು. ನಡ್ರಿ ಹೋಗೋಣ, ಅಲ್ಲಿ ಏನಾಗ್ತದೆ ನೋಡ್ಕೊಂಬರೋಣ. ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಅಷ್ಟೇ ನಮ್ಮ ಜೀವನ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಆಕಾಶ್ ಬ್ರೋ, ಹೇಗಿತ್ತು ಮೇಲೆ ವ್ಯೂ? ಚೆನ್ನಾಗಿತ್ತು? ಎಂಜಾಯ್ ಮಾಡಿದ್ರಾ? ಎಲ್ಲ ಬನ್ನಿ, ಎಲ್ಲ ಬಂದು ಬೈಕ್ಸ್ನ ತೊಗೊಂಡು ಈ ರೋಡಲ್ಲಿ ಒಂದ್ಸತಿ ಟ್ರೈ ಮಾಡಿ ಹೋಗಿ ಆ ವ್ಯೂ ಪಾಯಿಂಟ್ ನೋಡಲೇಬೇಕು. ಅಮಾಯಕ ಥರ ಮಲ್ಕೊಂಡಿದೆ, ಸುಸ್ತಾಗ್ಬಿಡ್ತು ಅನ್ಸುತ್ತೆ. ರೆಸ್ಟ್ ತಗೊತಾ ಇದೆ. ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಅಷ್ಟೇ ನಮ್ಮ ಜೀವನ. ಬನಾನಾ ಪ್ಲ್ಯಾಂಟ್ ಇದೆ, ಆದರೆ ಬನಾನಾ ಇಲ್ಲ. ನೋಡೋಣ, ಏನಾದ್ರು ಕಾಡು ಮನುಷ್ಯ ಥರ ಹೋಗಿ ಹುಡ್ಕೊಂಬರ್ತೀನಿ. ಏನಾದ್ರು ಸಿಕ್ಕಿದ್ರೆ ಕಾಡಲ್ಲಿ ನ್ಯಾಚುರಲ್ಲು ಫ್ರೀ. ನಮ್ಮ ಕಾನ್ಸೆಪ್ಟ್ ಗೊತ್ತಲ್ಲ, ಸೀಬೆಕಾಯಿ, ಅಳಸೆಹಣ್ಣು, ಮಾವಿನ ಹಣ್ಣು ಫ್ರೀಯಾಗಿ ತಿನ್ನಬೇಕು. ಬನಾನಾನು ಕಾಡಲ್ಲಿ ಈ ಥರ ಬನಾನಾ ಸಿಕ್ಕರೆ ಬನಾನಾನು ಫ್ರೀಯಾಗಿ ತಿನ್ನಬೇಕು. ನೋಡೋಣ, ಹೋಗ್ಬಿಟ್ಟು ಏನಾದ್ರು ಹುಡ್ಕೊಂಬರ್ತೀನಿ. ಸಿಕ್ಬಿಟ್ಟಿತ್ತು ಮೂಸಂಬಿ, ಬಟ್ ಸ್ವಲ್ಪ ದೂರ ಇದೆ, ಬೇರೆ ಕಡೆ ಹುಡ್ಕೋಣ. ನಾನು ಹೇಳ್ದೆ ಅಲ್ವಾ ಕಾಡಲ್ಲಿ ಏನೋ ಸಿಗುತ್ತೆ ಅಂತ. ಆದರೆ ಕಾಡಲ್ಲ, ಇದು ಯಾರ್ದೋ ತೋಟನೇ ಇರುತ್ತೆ. ಕಾಫಿ ತೋಟ, ಸಿಲ್ವರ್ ಮರ ಎಲ್ಲ ಇದೆ. ಇಲ್ಲಿ ನೋಡಿ, ಮೂಸಂಬಿ ಹಣ್ಣಾಗಿದೆ. ಅಲ್ಲಿ ಹೋದರೆ ಫ್ರೆಶ್ ಮೂಸಂಬಿ ಸಿಗುತ್ತೆ, ಹಣ್ಣಾಗಿರೋದು ಸಿಗುತ್ತೆ. ಕಷ್ಟ ಇದೆ ಹೋಗೋದು. ಹೋಗೋಕ್ಕೆಲ್ಲರೂ ದಾರಿ ಇದ್ದರೆ ಹೋಗಿ ಕಿತ್ತೇ ಬಿಡ್ತೀನಿ. ನೋಡೋಣ ಇವತ್ತು. ಹಣ ಬಂದ, ಹಣ ಬಂದ, ಹಣ ಬಂದ, ಹಣ ಬಂದ, ಹಣ ಬಂದ, ಹಣ ಬಂದ. ವಿಡಿಯೋ ಬರ್ತಿದ್ದೀರಾ? ಹಾಯ್. ಪ್ರಣವ್ ಆಫ್ ರೋಡ್ನ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಮಾಡಿ ಬಂದಿದ್ದಾರೆ. ಅವ್ರಿಗೆ ಇವತ್ತು ರಾತ್ರಿ ನಮ್ಮ ಕಡೆಯಿಂದ, ನಮ್ಮ ಪ್ಲೇಟಿಂದ 2 ಕಬಾಬ್ ಪೀಸ್ ನಿಮಗೆ. ವೆಜ್ಜು ಬ್ರೋ. ಅಯ್ಯೋ, ಮಶ್ರೂಮ್ ಮಂಚೂರಿನೂ ಇಲ್ವಂತೆ, ಅದು ಚೇಂಜ್ ಮಾಡಿದ್ರು. ಮೊಸರನ್ನ ಇಲ್ಲ, ಮೊಸರನ್ನ, ಈರುಳ್ಳಿ ಇಲ್ಲ. ಅವ್ರಿಗೆ ಇಲ್ಲೇ ಇಳಿತಿದ್ದಂಗೆ ಏನು ಕೇಳ್ತಾರೆ ಅದು ಕೊಡಿಸ್ತೀವಿ. ಮಸಾಲೆ ದೋಸೆ ಇದು ಅದೆಲ್ಲ ಸೀಕ್ರೆಟ್. ಅವೆಲ್ಲ ಕಟ್ಟ. ಇವ್ರು 100% ಪ್ರಣವ್ ರೈಡ್ನ ಮೇಲ್ಗಡೆ ಹಿಲ್ಸ್ ಗಂಟೆ ಹೋಗಿ 100% ಮುಗಿಸಿದ್ದಾರೆ. ಅವ್ರ ವ್ಲಾಗಲ್ಲಿ ನೋಡಿ. ನಾವು ಇವರಿದ್ದಾರೆ ನೋಡಿ, ಇವರು 90% ಮುಗಿಸಿದ್ದಾರೆ. ಆಮೇಲೆ ನೋಡಿ ಹಿಮಾಲಯ ಮೇಲೆ ಅವರು 80% ನೋಡಿ, ಇವರು 70. ಇಲ್ಲೊಬ್ರು ಇದ್ದಾರೆ, ಅವ್ರು 60. ನಾನು 50% ಮುಗಿಸಿದ್ದೀನಿ. ಸಾಕು. ನಾವು ಎಕ್ಸಾಮಲ್ಲೂ 50 ತೆಗೆದವ್ರೆ. ರೈಡು ಆಫ್ ರೋಡ್ ಬಂದಾಗ ಈ ರೋಡ್ಗೆ ಇವತ್ತಿಗೆ 50 ಸಾಕು. ಸ್ಯಾಟಿಸ್ಫೈಡ್, ಪಾಸ್ ಆಗಿದ್ದೀವಿ ನಾವು. ಫೇಲ್ ಅಂತೂ ಆಗಿಲ್ಲ. ಇವಾಗ ಎಕ್ಸಾಮಲ್ಲಿ ಫೇಲ್ ಆದರೂ ಪರವಾಗಿಲ್ಲ, ಜೀವನದಲ್ಲಿ ಪಾಸ್ ಆಗಬೇಕು. ಎಸ್, ಎಕ್ಸಾಮಲ್ಲಿ ಬೈಕರಲ್ಲ ವೇದಾಂತಿ ಆಗ್ಬಿಟ್ಟು. ಎಕ್ಸಾಮಲ್ಲಿ ಫೇಲ್ ಆಗೋದು ಕಾಮನ್ನು. ಜೀವನದಲ್ಲಿ ಫೇಲ್ ಆಗಬೇಡಿ, ಜೀವನದಲ್ಲಿ ಯಾವತ್ತೂ ಫೇಲ್ ಚಾನ್ಸ್ ಸಿಗಲ್ಲ. ಆಮೇಲೆ ಸಿಂಪಲಾಗಿ ಫೇಲ್ ಆಗಿ, ಎಕ್ಸ್ಟ್ರೀಮಾಗಿ ಫೇಲ್ ಆಗಬೇಡಿ. ಎಕ್ಸ್ಟ್ರೀಮ್ ಫೇಲ್ ಆಯಿತು ಅಂದರೆ ಮನ್ನಾ ಅಷ್ಟೇ. ಸಿಕ್ಕಾಬಿಡ ಕಷ್ಟ. ನಿಮ್ಮ ತಂದೆ ತಾಯಿ ಕಾಪಾಡ್ಬೋದು ಅಷ್ಟೇ, ಇನ್ಯಾರೂ ಬರಲ್ಲ. ತಾಯಿ ಇಬ್ರು ಬಿಟ್ರೆ ಅಷ್ಟೇನೆ. ಇನ್ನೆಲ್ಲ ಡೌಟು ಇಲ್ಲ, ಆಗದೇ ಇಲ್ಲ. ನಾನೇ ಬರೆದು ಕೊಡ್ತೀನಿ. ಮ್ಯಾ ಆಗ್ಬಿಡ್ತೀವಿ ಅಷ್ಟೇ. ತಲೆ ಮೇಲೆ ಒಂಚೂರು ನೀರು ಹಾಕಿ
ಹಾರ ಹಾಕಿದ್ರು ಅಂದರೆ ಮಿಯಾ ಗೋವಿಂದ. ಗೋವಿಂದ. ಕತ್ಲಲ್ಲಿ ಕರಡಿ ಹೋಗ್ಬಾರ್ದು ರೇ. ಹೊರಟ್ವಿ ಇಲ್ಲಿಂದ ನೈಟ್ ರೈಡು. ಈಗ ರೂಮ್ಗೆ ಹೋಗ್ಬೇಕಾರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನೈಟ್ ರೈಡು. ಬೈಕ್ ಓಡಿಸ್ಕೊಂಡು ಆಫ್ ರೋಡಲ್ಲಿ ಕಾಡಲ್ಲೊಡೆ ಹೋಗೋಕ್ಕೆ ಅದೊಂದು ಗ್ಲಿಮ್ಸ್ ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ಅಂತ. ಸೊ ಆಫ್ ರೋಡಲ್ಲಿ ನೈಟಲ್ಲಿ ಒಳ್ಳೆ ಮಜಾ. ರೂಮ್ಗೆ ಹೋಗ್ತೀನಿ, ಏನೋ ವೀಡಿಯೋ ಕ್ಯಾಪ್ಚರ್ ಟ್ರೈ ಮಾಡ್ತೀನಿ. ಗುಡಿ ಕ್ಲಬ್ಬಿನ 2ನೇ ಆ್ಯನಿವರ್ಸರಿಯ ಪ್ರಯುಕ್ತ ಕೇಕ್ ಕಟಿಂಗ್ ಸಮಾರಂಭ ಇನ್ನೇನು ಶುರು ಆಗುತ್ತೆ. ಎಲ್ಲರೂ ಬಂದು ಸೇರಬೇಕೆಂದು ವಿನಂತಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇಂದ ಆಗಿರೋದು, ನಮ್ಮಿಂದ ಆಗಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ನಮ್ಮಿಂದ ಆಗಿದೆ ಅಂತ ಹೇಳೋಣ ನಾವು. ಸೊ ನಿಮ್ಮೆಲ್ಲರ ಸಪೋರ್ಟು, ನೀವು ನಮಗೆ ಕೊಟ್ಟಿರೋ ಒಂದು ಪ್ರೀತಿ ಸಪೋರ್ಟು, ಮತ್ತೆ ನಾವು ಮಾಡಿರೋ ಪ್ಲ್ಯಾನ್ಗಳಿಗೆ ನೀವು ಹೊತ್ಕೊಂಡು ಬರ್ತಿದ್ದು, ಮತ್ತೆ ನಾವು ಮಾಡೋ ಪ್ಲೇಸಸ್ ಎಕ್ಸ್ಪ್ಲೋರ್ಗಳಿಗೆ ನೀವೆಲ್ಲ ಕೊಡ್ತಾ ಇದ್ದೀರೋ ಒಂದು ಕೋಆಪರೇಷನು ಮತ್ತೆ ಎಲ್ಲ ಥರ ಪ್ರೀತಿ, ಥ್ಯಾಂಕ್ ಯು. ಸೊ ನಾವೇನು ಅಲ್ಲ, ನಿಮ್ಮಿಂದ ನಾವು ಅಷ್ಟೇ. ನಿಮ್ಮಿಂದ ಇಷ್ಟು ಕ್ಲಬ್ ನಡೆಯಲ್ಲ, ನಿಮ್ಮಿಂದ ನಮ್ಮ ಕ್ಲಬ್ ನಡೀತದೆ. ಸೊ ಅದನ್ನ ಹೇಳ್ಬೋದು ಖಂಡಿತವಾಗಿ. ಗಂಧದಗುಡಿ ಬೈಕರ್ಸ್ ಕ್ಲಬ್ ಟೀಮ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಸೊ ಎಲ್ಲರಿಗೂ ಸೊ ಇದೇ ತರ ಸಪೋರ್ಟ್ ಮಾಡ್ತೀರಿ, ಇದೇ ತರ ಎಕ್ಸ್ಪ್ಲೋರ್ ಮಾಡ್ತಾ ಇರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ತರ ಒಂದು ಜಾಗಗಳನ್ನ ಆಫ್ ರೋಡ್ ಆಗಿರ್ಬೋದು, ಏನಾಗಿರ್ಬೋದು, ನಮ್ಮ ಕ್ಲಬ್ಬಿಂದ ಏನಂತಂದ್ರೆ ನೋಡದೇ ಇರ್ತಕ್ಕಂಥ ಜಾಗ, ಅದಾದ್ಮೇಲೆ ಮೇನ್ ಆಗಿ ಆಫ್ ರೋಡ್ ಇದೆ ನಮ್ದು, ಎಲ್ಲರೂ ಗೊತ್ತೇ ಇದೆ. ಸೊ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ತರ ನಿಮ್ಮ ಸಪೋರ್ಟು ಸದಾ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ.